ವೃಶ್ಚಿಕ ರಾಶಿಯವರು ಆರೋಗ್ಯದ ಅನುಕೂಲವಾಗುತ್ತೆ, ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣ್ತೀರಿ, ಉತ್ತಮವಾದ ಗಳಿಕೆಯನ್ನು ನೋಡ್ತೀರಿ, ಹೊಸ ಹೊಸ ಚಿಂತನೆಗಳನ್ನು ಮಾಡ್ತೀರಿ, ಹೊಸ ಹೊಸ ಆಲೋಚನೆಗಳು, ಹೊಸ ಹೊಸ ಕೆಲಸಗಳಿಗೆ ಕೈ ಹಾಕ್ತೀರಿ. ಕೈ ಹಾಕಿದ ಕೆಲಸದಲ್ಲೂ ಸಹ ಸಕ್ಸಸ್ ಕಾಣುವಂಥ ಯೋಗ ಫಲ ಎಲ್ಲವೂ ಸಹ ಅದೃಷ್ಟವಾಗಿರುತ್ತೆ. ಪ್ರಗತಿಯನ್ನು ಕಾಣ್ತೀರಿ, ಶತ್ರು ಬಾಧೆಗಳಿಂದ ವಿಮುಕ್ತರಾಗ್ತೀರಿ, ಅಸೂಯೆ ಪಡುವಂಥ ಜನಗಳು ದೂರವಾಗ್ತಾರೆ. ಜೊತೆಯಲ್ಲಿ ನಾನಾ ರೀತಿ ಹೊಸ ಚಿಂತನೆಗಳು ಬರುತ್ತೆ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಇದೇ ಜುಲೈ ತಿಂಗಳಲ್ಲಿ ಬರುವಂತಹ ಮಾಸ ಭವಿಷ್ಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ನೋಡಿ, ವೃಶ್ಚಿಕ ರಾಶಿಯವರು ಗುರುವಿನ ಬಲವನ್ನು ಕಾಣದಲ್ಲೇ ತತ್ತರಿಸಿ ಸುಮಾರು ಕಷ್ಟಗಳಿಗೆ ಗುರಿಯಾದಂಥವರು ಈ ವೃಶ್ಚಿಕ ರಾಶಿಯವರು. ಎಷ್ಟೋ ದಿನಗಳಿಂದಲೂ ಸಹ ಗುರುವಿನ ಯೋಗ ಫಲವನ್ನೇ ಕಾಣದಲೇ ಇದ್ದಂತಹ ವೃಶ್ಚಿಕ ರಾಶಿ ಗುರುವಿನ ಫಲವನ್ನು ಕಾಣ್ತಿದ್ದಾರೆ. 1 ವರ್ಷಗಳಿಂದ 1 ತಿಂಗಳಿಂದ ಈಗ ಗುರು ಬಹಳ ಉಚ್ಚ ಸ್ಥಾನದಲ್ಲಿ ಗುರು ಇರ್ತಾರೆ. ಗುರುವಿನ ಯೋಗ ಫಲವನ್ನು ನೋಡುವಂತಹ ವೃಶ್ಚಿಕ ರಾಶಿ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣ್ತೀರಿ, ಶತ್ರು ಬಾಧೆಗಳಿಂದ ವಿಮುಕ್ತರಾಗ್ತೀರಿ, ಅಸೂಯೆ ಪಡುವಂಥ ಜನಗಳು ದೂರವಾಗ್ತಾರೆ. ಜೊತೆಯಲ್ಲಿ ನಾನಾ ರೀತಿ ಹೊಸ ಚಿಂತನೆಗಳು ಬರುತ್ತೆ. ಹೊಸ ಚಿಂತನೆಗಳಲ್ಲಿ ಹೊಸ ಹೊಸ ಆಲೋಚನೆಗಳು ಬರುತ್ತೆ. ಹೊಸ ಹೊಸ ಆಲೋಚನೆಗಳಿಂದ ಹೊಸ ಹೊಸ ಕೆಲಸಗಳಿಗೆ ಕೈ ಹಾಕುವಂಥ ವಾತಾವರಣಗಳು ನಿರ್ಮಾಣವಾಗುತ್ತೆ. ಆ ಕೈ ಹಾಕಿದ ಕೆಲಸದಲ್ಲೆಲ್ಲವೂ ಸಹ ಪ್ರಗತಿಯನ್ನು ಕಂಡು ಉತ್ತಮವಾದಂಥ ಲಾಭಗಳಿಕೆಯ ವಾತಾವರಣಗಳು ನಿಮಗೆ ನಿರ್ಮಾಣವಾಗುತ್ತೆ. ಜೊತೆಯಲ್ಲಿ ಹೊರ ಪ್ರದೇಶಗಳಿಗೆ ಪ್ರಯಾಣ ಮಾಡುವಂಥ ಸುಯೋಗಗಳು, ಧಾರ್ಮಿಕ ಚಿಂತನೆಗಳು, ದೇವಸ್ಥಾನಗಳಿಗೆ ಪ್ರಯಾಣ ಮಾಡುವಂಥ ಯೋಗ, ದೇವರ ದರ್ಶನವನ್ನು ಮಾಡುವಂಥ ಸುಯೋಗ, ಇದೆಲ್ಲವೂ ಸಹ ನಿಮಗೆ ಗುರುವಿನ ಯೋಗ ಫಲದಲ್ಲಿ ಸಿಗುತ್ತೆ. ನಿಮಗೆ ರಾಷ್ಟ್ರಾಧಿಪತಿಯಾದಂಥವನು ಕುಜಗ್ರಹ, ಈಗ ಯೋಗ ಸ್ಥಾನದಲ್ಲಿರುವಂಥವನು ಗುರುಗ್ರಹ ಮತ್ತು ಶುಕ್ರಗ್ರಹ. ಕುಜನೂ ಸಹ 9ನೇ ಮನೆಗೆ ಬಂದಾಗ ಕುಜನ ಯೋಗ ಫಲವನ್ನು ಪಡೆಯುವಂತಹ ಸಪ್ತಮ ಸ್ಥಾನದಲ್ಲಿ ಬರುವಂಥ ಕುಜಗ್ರಹ, ಕುಜನ ಸ್ಥಾನವನ್ನು ಸಹ ಅನುಕೂಲವಾದಂತಹ ವಾತಾವರಣದಲ್ಲಿ ನೋಡುವಂತಹ ವೃಶ್ಚಿಕ ರಾಶಿಯವರು ಆರೋಗ್ಯದ ಅನುಕೂಲವಾಗುತ್ತೆ, ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣ್ತೀರಿ, ಉತ್ತಮವಾದ ಗಳಿಕೆಯನ್ನು ನೋಡ್ತೀರಿ, ಹೊಸ ಹೊಸ ಚಿಂತನೆಗಳನ್ನು ಮಾಡ್ತೀರಿ, ಹೊಸ ಹೊಸ ಆಲೋಚನೆಗಳನ್ನು ಮಾಡ್ತೀರಿ, ಹೊಸ ಹೊಸ ಕೆಲಸಗಳಿಗೆ ಕೈ ಹಾಕ್ತೀರಿ. ಕೈ ಹಾಕಿದ ಕೆಲಸದಲ್ಲೂ ಸಹ ಸಕ್ಸಸ್ ಕಾಣುವಂಥ ಯೋಗ ಫಲ ಎಲ್ಲವೂ ಸಹ ಅದೃಷ್ಟವಾಗಿರುತ್ತೆ. ಸರ್ಕಾರಿ ಕೆಲಸಗಳಿಗೆ ಉತ್ತಮವಾದಂಥ ಮನ್ನಣೆಗಳು ಸಿಗುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಉತ್ತಮವಾದಂಥ ಭವಿಷ್ಯ ಸಿಗುತ್ತೆ. ಕಲಾವಿದರಿಗೆ ಉತ್ತಮವಾದಂತಹ ವಾತಾವರಣ ನಿರ್ಮಾಣವಾಗುತ್ತೆ. ಇದೆಲ್ಲವೂ ಸಹ ಗುರುವಿನ ಯೋಗ ಫಲದಲ್ಲಿ ನೋಡುವಂಥ ವಾತಾವರಣ ಜುಲೈ ತಿಂಗಳಲ್ಲಿ ನಿಮಗೆ ವೃಶ್ಚಿಕರಾಗಿ ಸಿಗುತ್ತೆ. ವೃಶ್ಚಿಕ ರಾಶಿ ಅಧಿಪತಿಯಾದಂಥವನು ಕುಜಗ್ರಹನ ಉಪಾಸನೆ ಮಾಡಬೇಕು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನ ಮತ್ತು ಸಾಧ್ಯವಾದರೆ ಗುರುವಿನ ಯೋಗ ಫಲವನ್ನು ಪಡ್ಕೊಂಡಿರುವಂಥ ವೃಶ್ಚಿಕ ರಾಶಿಯವರು ಆದಷ್ಟು ಸಹ ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ರಾಘವೇಂದ್ರ ಸ್ವಾಮಿ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ, ಮಹಾವಿಷ್ಣುವಿನ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ. ಇಲ್ಲೆಲ್ಲರೂ ನಿಮ್ಗೆ ಹತ್ರದಲ್ಲಿ ಸಿದ್ದರೆ ಸಾಯಿಬಾಬಾ ದರ್ಶನವನ್ನು ಮಾಡ್ಕೊಳ್ಳಿ. ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಥವಾ ಯಾವುದಾದ್ರೂ ಮಠ ಮಂದಿರಗಳಿಗೆ ಗುರುವಿನ ಸ್ಥಾನದಲ್ಲಿರುವಂಥವರಿಗೆ ಒಂದು ಪ್ರಾರ್ಥನೆಗಳನ್ನು ಮಾಡ್ಕೊಂಡು ಬನ್ನಿ. ಇದೆಲ್ಲವೂ ಸಹ ನಿಮಗೆ ಅನುಕೂಲಕರವಾದಂಥ ವಾತಾವರಣಗಳನ್ನೇ ನಿರ್ಮಾಣವನ್ನು ಮಾಡುತ್ತೆ. ಇನ್ನೂ ನಿಮಗೆ ಹೊಸ ಹೊಸ ಚಿಂತನೆಗಳನ್ನು ಕೊಡುತ್ತೆ, ಹೊಸ ಹೊಸ ಕೆಲಸದಲ್ಲಿ ಪ್ರಗತಿಯನ್ನು ತಂದುಕೊಡುತ್ತೆ ವೃಶ್ಚಿಕ ರಾಶಿಯವರಿಗೆ. ನಮಸ್ಕಾರ.